ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ತರಗತಿಯಲ್ಲಿ ಭಾರತದ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣಗಳು ಏನು, ಭಾರತದಲ್ಲಿ ಈ ರಾಷ್ಟ್ರೀಯತೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಮೊದಲನೇ ಅವಧಿಯಲ್ಲಿ ತಿಳ್ಕೊಂಡಿದ್ದೀವಿ. ಈಗ ಎರಡನೇ ಒಂದು ಅವಧಿಯಲ್ಲಿ ಈ ರಾಷ್ಟ್ರೀಯ ಚಳುವಳಿ ಅಥವಾ ರಾಷ್ಟ್ರೀಯತೆಯ ಏಳಿಗೆಗೆ ಕಾರಣಗಳನ್ನು, ಅದರ ಮುಂದುವರಿದ ಭಾಗವನ್ನು ಆಗಿ ನಾವು ತಿಳ್ಕೊಳ್ಳೋಣ. ಈಗ ಆರನೇ ಪಾಯಿಂಟ್ಸ್, ಮುಖ್ಯವಾಗಿ ಆರನೇ ಪಾಯಿಂಟ್ಸ್ ಏನು ಅನ್ನೋದ್ರ ಬಗ್ಗೆ ನಾವೀಗ ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ದೇಶಭಕ್ತಿಗಳ ಅಂದರೆ ದೇಶಭಕ್ತಿ ಗೀತೆಗಳ ಪಾತ್ರ ಅಂತ. ಈಗಾಗಲೇ ಹೇಳಿದ ಹಾಗೆ ಭಾರತದ ರಾಷ್ಟ್ರೀಯತೆಯ ಉದಯಕ್ಕೆ ಅನೇಕ ಅಂಶಗಳು ಕಾರಣ ಆಗಿದ್ದಾವೆ ಅಂತಕ್ಕಂಥ. ಅದರಲ್ಲಿ ಈ ದೇಶಭಕ್ತಿ ಗೀತೆಗಳ ಪಾತ್ರ ಬಹಳ ಮುಖ್ಯವಾದದ್ದು. ಬಂಕಿಮ್ ಚಂದ್ರ ಚಟರ್ಜಿ ಅಂತಕ್ಕಂತಹ ವಿದ್ವಾಂಸರಾಗಿರ್ಬೋದು, ರವೀಂದ್ರನಾಥ್ ಟ್ಯಾಗೋರ್ ಅಂತಕ್ಕಂಥವರು, ಈಶ್ವರ್ಚಂದ್ರ ವಿದ್ಯಾಸಾಗರ್, ದೀನಬಂಧ ಮಿತ್ರು, ಪ್ರೇಮಚಂದ್ರ, ಸುರೇಂದ್ರನಾಥ್ ಬ್ಯಾನರ್ಜಿ, ಅರವಿಂದ ಘೋಷ್, ಎಂ.ಜಿ. ರಾನಡೆ, ಕೆ.ಸಿ. ಸೇನ್, ನವೀನ್ ಚಂದ್ರ ಸೇನ್ ಮೊದಲಾದಂತಹ ಸಾಹಿತಿಗಳಿಂದ, ಈ ಮಹಾನ್ ಸಾಹಿತಿಗಳಿಂದ ರಚನೆಯಾಗಿರ್ತಕ್ಕಂಥ ಸಾಹಿತ್ಯ ಮತ್ತು ದೇಶಭಕ್ತಿ ಗೀತೆಗಳು ಭಾರತೀಯರಲ್ಲಿ ದೇಶಾಭಿಮಾನವನ್ನು ಮೂಡಿಸಿದವು ಅಂತಕ್ಕಂಥದ್ದು. ಅದರಲ್ಲಿಯೂ ಕೂಡ ವಂದೇ ಮಾತರಂ, ಈ ವಂದೇ ಮಾತರಂ ಅಂತಕ್ಕಂಥ ಗೀತೆ ಭಾರತದ ರಾಷ್ಟ್ರೀಯ ಗೀತೆಯಾಗಿ ಇಂದು ನಾವು ಅದನ್ನು ಗೌರವಿಸ್ತಾ ಇದ್ದೇವೆ. ಬಂಕಿಮ್ ಚಂದ್ರ ಚಟರ್ಜಿಯವರು ಬರೆದಂತಹ ಆನಂದಮಠ ಅಂತಕ್ಕಂಥ ಒಂದು ಕಾದಂಬರಿಯಲ್ಲಿ ಈ ವಂದೇ ಮಾತರಂ ಗೀತೆಯನ್ನು ಬರೆದಿದ್ದಾರೆ ಅಂತಕ್ಕಂಥದ್ದು. ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬಿತ್ತುವಲ್ಲಿ ಈ ಗೀತೆಯ ಪಾತ್ರ ಅತ್ಯಂತ ಮಹತ್ವದ್ದು ಅಂತಕ್ಕಂಥ. ಹಾಗೆಯೇ ಈ ಗೀತೆಯ ಜೊತೆಗೆ ಇದು ಆಧುನಿಕ ಬಂಗಾಳಿ ರಾಷ್ಟ್ರೀಯತೆಯ ಬೈಬಲ್ ಅಂತ ಕರೀತಾರೆ ನೋಡಿ. ವಂದೇ ಮಾತರಂ ಗೀತೆಯನ್ನು, ಇದನ್ನು ಆಧುನಿಕ ಬಂಗಾಳಿ ರಾಷ್ಟ್ರೀಯತೆಯ ಬೈಬಲ್ ಅಂತ ಕರೀತಾರೆ ಎಂದು. ಹಾಗೆಯೇ ರವೀಂದ್ರನಾಥ್ ಠಾಗೋರ್ ಅವರು ಬರೆದಂತಹ ಜನಗಣಮನ ಅಧಿನಾಯಕ ಜಯ ಹೇ ಎಂತಕ್ಕಂಥ ಗೀತೆ, ಈ ಗೀತೆ ಭಾರತೀಯರಲ್ಲಿ ನವ ಉತ್ಸಾಹವನ್ನು ತುಂಬಿತು ಅಂತ. ಹಾಗೆಯೇ ದೀನಬಂಧ ಮಿತ್ರರವರು ಬರೆದಂತಹ ನೀಲದರ್ಪಣ, ಇದು ನೀಲಿ ಬೆಳೆಗಾರರ ನೋವು ನಲಿವುಗಳನ್ನು ಬಿತ್ತರಿಸಿದೆ ಅಂತಕ್ಕಂಥ. ಹೀಗೆ ಭಾರತದಲ್ಲಿ ರಾಷ್ಟ್ರೀಯತೆ ಉದಯ ಆಗಲಿಕ್ಕೆ ಕಾರಣಗಳಲ್ಲಿ ನಮ್ಮ ದೇಶದ ಮಹಾನ್ ವಿದ್ವಾಂಸರು, ಸಾಹಿತಿಗಳು ಬರೆದಂತಹ ಸಾಹಿತ್ಯ ಮತ್ತು ದೇಶಭಕ್ತಿ ಗೀತೆಗಳು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದವು ಅಂತಕ್ಕಂಥದ್ದು. ಇನ್ನು ಏಳನೇ ಪಾಯಿಂಟ್ಸ್ ಆಗಿ ನಾವು ಪ್ರೆಸ್ ಆ್ಯಂಡ್ ನ್ಯೂಸ್ ಪೇಪರ್ ಅಂದರೆ ವೃತ್ತಪತ್ರಿಕೆಗಳು. ಈ ವೃತ್ತಪತ್ರಿಕೆ ಅಥವಾ ಪತ್ರಿಕೋದ್ಯಮ ಅಂತಕ್ಕಂಥದ್ದು, ಈ ವೃತ್ತಪತ್ರಿಕೆಗಳ ಪಾತ್ರ ಕೂಡ ಜನರಲ್ಲಿ ವೈಚಾರಿಕತೆಯ ಪ್ರಜ್ಞೆ, ಭಾರತೀಯರಲ್ಲಿ ಈ ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸಿ ರಾಷ್ಟ್ರ ನಿರ್ಮಾಣದ ಕೆಲಸದಲ್ಲಿ ಅನೇಕ ಈ ವೃತ್ತಪತ್ರಿಕೆಗಳು ಕಾರಣ ಆದವು ಅಂತಕ್ಕಂಥ. ಈಗ ಭಾರತದಲ್ಲಿ ಅನೇಕ ವೃತ್ತಪತ್ರಿಕೆಗಳು ಪ್ರಕಟಗೊಂಡಿದ್ದಾವೆ. ಈ ಪತ್ರಿಕೆಗಳು ಬ್ರಿಟಿಷರ ಒಂದು ಶೋಷಣೆ, ಅವರ ದಬ್ಬಾಳಿಕೆ, ಅವರು ಮಾಡುತ್ತಿದ್ದಂಥ ದುರಾಡಳಿತವನ್ನು ಖಂಡಿಸಿ ಜನತೆಗೆ ಸ್ವಾತಂತ್ರ್ಯದ ಸುಧೆಯನ್ನು ತಿಳಿಸಿದವು, ಸ್ವಾತಂತ್ರ್ಯದ ಮಹತ್ವವನ್ನು ಜನರಲ್ಲಿ ಅರ್ಥ ಮಾಡಿಸಿದವು. ದಿ ಬೆಂಗಾಲ್, ದಿ ಸ್ವದೇಶಿ ಮಿತ್ರ ಅಂತಕ್ಕಂಥದ್ದು, ಇಂಡಿಯನ್ ಮಿರರ್, ಇಂಡಿಯನ್ ಹೆರಾಲ್ಡ್, ದಿ ಹಿಂದೂ, ದಿ ನ್ಯೂ ಇಂಡಿಯಾ, ಬಾಂಬೆ ಸಮಾಚಾರ್, ದಿ ಅಮೃತ್ ಬಜಾರ್, ದಿ ಹಿಂದೂ ಪ್ರಕಾಶಿಕ, ಜ್ಞಾನ ಪ್ರಕಾಶಕ, ಕೊಹಿನೂರು, ಕೇಸರಿ, ಮರಾಠ, ಜಯಪ್ರಕಾಶ್, ಸಂವಾದ್ ಕೌಮುದಿ ಮುಂತಾದಂಥ 169ಕ್ಕೂ ಹೆಚ್ಚು ಪತ್ರಿಕೆಗಳು ಭಾರತದಲ್ಲಿ
ಪ್ರಕಟವಾಗಿದ್ದವು. ಈ ಪತ್ರಿಕೆಗಳು ಭಾರತೀಯರಲ್ಲಿ ನವಜಾಗೃತಿಯನ್ನು ಮೂಡಿಸಿ ಈ ರಾಷ್ಟ್ರೀಯತೆಯನ್ನು ಬಿತ್ತಿದವು ಅಂತಕ್ಕಂಥದ್ದು. ನೆಕ್ಸ್ಟು 8ನೇದಾಗಿ ಆರ್ಥಿಕ ಕಾರಣಗಳು ಅಥವಾ ಬ್ರಿಟಿಷರು ಅನುಸರಿಸಿದಂಥ ಆರ್ಥಿಕ ನೀತಿ, ಆರ್ಥಿಕ ಅಂಶಗಳು ಭಾರತದಲ್ಲಿ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಬಿತ್ತಲಿಕ್ಕೆ ಕಾರಣ ಆಯಿತು. ಬ್ರಿಟಿಷರು ಭಾರತವನ್ನು ನಿರಂತರವಾಗಿ ಶೋಷಣೆ ಮಾಡಿದರು. ಭಾರತ ಅವರಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸುವಂಥ ರಾಷ್ಟ್ರವಾಗಿ ಮಾರ್ಪಡಿತು ಮತ್ತು ಬ್ರಿಟಿಷರು ಸಿದ್ಧಪಡಿಸಿದಂತಹ ಸಿದ್ಧ ವಸ್ತುಗಳನ್ನು ಮಾರಾಟ ಮಾಡುವಂತಹ ಮಾರುಕಟ್ಟೆ ಕೂಡ ಆಯಿತು. ಇಂಗ್ಲೆಂಡಿನ ಕೈಗಾರಿಕೆ ಅಲ್ಲಿ ನಡೆದಂಥ ಕೈಗಾರಿಕಾ ಕ್ರಾಂತಿ ಅವರ ಬೇಡಿಕೆಗಳನ್ನು ಈಡೇರಿಸುವಂತಹ ಪ್ರಯತ್ನವನ್ನು ಭಾರತದಲ್ಲಿ ಅವರು ಮಾಡಿಕೊಂಡಿದ್ದಾರೆ. ಭಾರತ ಕೇವಲ ಇಂಗ್ಲೆಂಡಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸುವಂಥ ರಾಷ್ಟ್ರವಾಗಿ ಮಾರ್ಪಡ್ತು. ಆರ್ಥಿಕವಾಗಿ ಭಾರತ ಏನಾಗಿದೆ, ಬರಡಾಯಿತು. ಈ ಬ್ರಿಟಿಷ್ ವಸ್ತುಗಳ ಮುಂದೆ ಭಾರತೀಯ ವಸ್ತುಗಳು ಸ್ಪರ್ಧಿಸಲಾಗದೆ ದೇಶೀಯ ಕೈಗಾರಿಕೆಗಳು ಕೂಡ ಅವನತಿಯನ್ನು ಹೊಂದಿದವು. ಭಾರತದ ಸಂಪತ್ತು ನಿರಂತರವಾಗಿ ಇಂಗ್ಲೆಂಡಿಗೆ ಹೊಳೆಯಂತೆ ಹರಿದು ಹೋಯಿತು. ಅಧಿಕವಾದಂಥ ಭೂಕಂದಾಯವನ್ನು ಭಾರತೀಯರ ಮೇಲೆ ಹೇರ್ತಾರೆ. ರೈತರು ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತೆ ಅವರ ಮೇಲೆ ಒತ್ತಡ ಹಾಕ್ತಾರೆ. ಆ ಬ್ರಿಟಿಷರ ಒಂದು ಕೃಷಿ ವಾಣಿಜ್ಯೀಕರಣ ಮತ್ತು ಅವರ ಕಂದಾಯ ನೀತಿಗಳು, ಅದು ಜಮೀನ್ದಾರಿ ಪದ್ಧತಿ ಆಗಿರ್ಬೋದು, ರೈತವಾರಿ ಪದ್ಧತಿ ಆಗಿರ್ಬೋದು, ಹಾಗೆ ಮಹಲ್ವಾರಿ ಪದ್ಧತಿ, ಇವು ಭಾರತೀಯರನ್ನು ಶೋಷಣೆಗೆ ಒಳಪಡಿಸಿದವು ಅಂತಕ್ಕಂಥದ್ದು. ನೆಕ್ಸ್ಟು 9ನೇದಾಗಿ ಜನಾಂಗೀಯ ತಾರತಮ್ಯ ನೀತಿ. ಈ ಬ್ರಿಟಿಷರ ಅನುಸರಿಸಿದಂಥ ಈ ವರ್ಣಭೇದ ನೀತಿ ಅಥವಾ ಜನಾಂಗೀಯ ನೀತಿ ಭಾರತದಲ್ಲಿ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಉದಯ ಆಗಲಿಕ್ಕೆ ಮುಖ್ಯವಾದಂಥ ಕಾರಣ ಅಂತಕ್ಕಂಥದ್ದು. ಬ್ರಿಟಿಷರು ಭಾರತದಲ್ಲಿ ಅನುಸರಿಸಿದಂಥ ಈ ವರ್ಣಭೇದ ನೀತಿ ಅಂದರೆ ಪರಂಗೀಯರಾಗಿರ್ತಕ್ಕಂಥ ಐರೋಪ್ಯರಾಗಿರ್ತಕ್ಕಂಥ ಬ್ರಿಟಿಷರು ಬಿಳಿಯರು, ನಾವು ಶ್ರೇಷ್ಠರು, ಅಂದರೆ ಬಿಳಿಯರು ಶ್ರೇಷ್ಠರು, ಕಪ್ಪು ಮೂತಿಯ ಕರಿಯರಾಗಿರ್ತಕ್ಕಂಥ ಭಾರತೀಯರು ಕನಿಷ್ಠರು ಎಂಬ ಭಾವನೆಯನ್ನು ಅವರು ಹೊಂದಿದ್ದರು. ಭಾರತೀಯರು ಅನಾಗರಿಕರು, ಮರ ಕಲ್ಲುಗಳನ್ನು ಪೂಜಿಸುವಂಥವರು, ದುಂಬಿಗಳಂತೆ ಅತ್ತಿಂದಿತ್ತ ಇತ್ತಿಂದತ್ತ ಚಲಿಸುವರೆಂದು ಅವರನ್ನು ಮೂದಲಿಸ್ತಾರೆ. ಒಂದೇ ರೈಲಿನಲ್ಲಿ ಬ್ರಿಟಿಷರೊಡನೆ ಸಂಚರಿಸಲಿಕ್ಕೆ ಭಾರತೀಯರಿಗೆ ಅವಕಾಶ ಇರಲಿಲ್ಲ. ಉನ್ನತವಾದ ಹುದ್ದೆಗಳು ಬ್ರಿಟಿಷರಿಗೆ ಸೇರಿದರೆ ಸಣ್ಣ ಪುಟ್ಟ ಹುದ್ದೆಗಳು ಭಾರತೀಯರಿಗೆ ಮೀಸಲಾಗಿದ್ದವು. ICS ಹುದ್ದೆಗಳನ್ನು ಇಂಗ್ಲೆಂಡ್ನಲ್ಲಿ ನಡೆಸಿ ವಯೋಮಿತಿಯನ್ನು 21ರಿಂದ 19ಕ್ಕೆ ಇಳಿಸ್ತಾರೆ. ಒಟ್ಟಾರೆ ಬ್ರಿಟಿಷರ ಒಂದು ಈ ಜನಾಂಗೀಯ ನೀತಿ, ಅವರ ವರ್ಣಭೇದ ನೀತಿ ಭಾರತೀಯರಿಗೆ ತುಂಬ ನೋವನ್ನು ತಂದುಕೊಡುತ್ತೆ. ಹಾಗಾಗಿ ಭಾರತೀಯರು ಬ್ರಿಟಿಷರ ದೃಷ್ಟಿಯಲ್ಲಿ ಅವರು ತುಂಬ ದುರ್ಬಲವಾದಂಥ ವರ್ಗ ಮತ್ತು ಅತ್ಯಂತ ಒಂದು ಕೆಳವರ್ಗ ಅಥವಾ ಶೋಷಿತ ವರ್ಗವಾಗಿ ಅವರು ಕಂಡುಬರ್ತಾರೆ. ಇದು ಸಹ ಭಾರತ ರಾಷ್ಟ್ರೀಯತೆ ಉದಯಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ. ನಂತರ 10ನೇದಾಗಿ ಲಿಟ್ಟನನ ಪ್ರತಿಗಾಮಿ ನೀತಿ. ಲಾರ್ಡ್ ಲಿಟ್ಟನ್ 1877ರಲ್ಲಿ ದೆಹಲಿಯಲ್ಲಿ ವಿಕ್ಟೋರಿಯಾ ರಾಣಿಯ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡ್ತಾನೆ. ಈ ಲಿಟ್ಟನ್ ಅತ್ಯಂತ ಅದ್ಧೂರಿಯಾಗಿ ಈ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಭಾರತದಲ್ಲಿ ಭೀಕರವಾದಂಥ ಬರಗಾಲ ಇತ್ತು ಅಂತಕ್ಕಂಥ ಈ ಸಂದರ್ಭವನ್ನು ನೀರೋ ಅಂತಕ್ಕಂತಹ ರೋಮಿನ ದೊರೆ ರೋಮ್ ಹೊತ್ತುವರಿಯುತ್ತಿದ್ದಾಗ ನೀರೋ ಅಂತಕ್ಕಂಥವನು ವೀಣೆಯನ್ನು ನುಡಿಸ್ತಿದ್ದ
ಅಂತಕ್ಕಂಥ ಒಂದು ಗಾದೆಗೆ ಹೋಲಿಸಲಾಗಿದೆ ಅಂತಕ್ಕಂಥದ್ದು. ಅಂದರೆ ನೀರೋ ವೀಣೆ ನುಡಿಸುತ್ತಿದ್ದಾಗ ರೋಮ್ ಹೊತ್ತಿಕೊಂಡು ಉರಿಯುತ್ತಿತ್ತು ಎನ್ನುವಂತಿತ್ತು. ಅಂದರೆ ಭಾರತ ಬರಗಾಲದಿಂದ ಕಂಗೆಟ್ಟಿದ್ರೂ ಸಹ ಈ ಲಿಟ್ಟನ್ ರಾಣಿಯ ಒಂದು ವಜ್ರ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾನೆ. ಹಾಗೆಯೇ 1878ರಲ್ಲಿ ದೇಶೀಯ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ಆತ ನಿರ್ಬಂಧವನ್ನು ಸಾರ್ತಾನೆ, ಅಂದರೆ ನಿರ್ಬಂಧವನ್ನು ವಿಧಿಸ್ತಾನೆ. ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ನ ಅಂದರೆ ಹತ್ತಿ ಬಟ್ಟೆ ಅಥವಾ ಬಟ್ಟೆ ಕೈಗಾರಿಕೆಗಳ ರಕ್ಷಣೆಗಾಗಿ ಭಾರತದ ಹತ್ತಿ ಬಟ್ಟೆಗಳ ಮೇಲೆ ಅಧಿಕವಾದಂಥ ತೆರಿಗೆಯನ್ನು ಆತ ಹೇರಿದನು. ಸಶಸ್ತ್ರಗಳ ಕಾಯ್ದೆಯನ್ನು ಜಾರಿಗೆ ತಂದು ಎಲ್ಲರಿಗೂ ಲೈಸೆನ್ಸ್ ಹೊಂದುವಂತೆ ಮಾಡಿದನು. ಲೈಸೆನ್ಸ್ ಇಲ್ಲದೆ ಇರತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಆತ ಮುಟ್ಟುಗೋಲು ಹಾಕ್ಕೊಳ್ತಾನೆ. ಹಾಗೆ ICS ಪರೀಕ್ಷೆಗೆ ವಯೋಮಿತಿಯನ್ನು 21ರಿಂದ 19ಕ್ಕೆ ಇಳಿಸಿದನು. ಎರಡನೇ ಅಫ್ಘಾನ್ ಯುದ್ಧದ ವೆಚ್ಚವನ್ನು ಭಾರತದ ಖಜಾನೆಯಿಂದ ಖರ್ಚು ಮಾಡಿ ಭಾರತವನ್ನು ಅಧೋಗತಿಗೆ ಕೊಂಡೊಯ್ತಾನೆ. ಜೊತೆಗೆ ಇದು ಭಾರತೀಯರಲ್ಲಿ ತುಂಬ ಸಿಟ್ಟನ್ನು ಭರಿಸ್ತು ಅಂತಕ್ಕಂಥದ್ದು. ಭಾರತೀಯರ ಕೋಪಕ್ಕೂ ಇದು ಕಾರಣ ಆಯಿತು. ಯಾಕೆಂದರೆ ಎರಡನೆಯ ಅಫ್ಘಾನ್ ಯುದ್ಧ ಬ್ರಿಟಿಷರು ತಾವು ಮಾಡಿದ ಪ್ರತಿಷ್ಠೆಗಾಗಿ ನಡೆದಂಥ ಯುದ್ಧ ಮತ್ತು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡಂಥ ಯುದ್ಧ. ಆದರೆ ಆ ಯುದ್ಧದ ವೆಚ್ಚವನ್ನು ಭಾರತದ ಖಜಾನೆಯಿಂದ ಭರಿಸಿರ್ತಕ್ಕಂಥದ್ದು ಕೂಡ ಭಾರತೀಯರಿಗೆ ತುಂಬ ನೋವಾಯಿತು ಅಂತಕ್ಕಂಥದ್ದು. ಇನ್ನು 11ನೇ ಅಂಶವಾಗಿ ಇದು ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಸು, ಇಲ್ಬರ್ಟ್ ಬಿಲ್ ವಿವಾದ ಅಂತಕ್ಕಂಥದ್ದು. ಈ ಇಲ್ಬರ್ಟ್ ಬಿಲ್ ಅಂತಕ್ಕಂಥದ್ದು 1883ರಲ್ಲಿ ಲಾರ್ಡ್ ರಿಪ್ಪನ್ ಕಾಲದಲ್ಲಿ ಈ ಬಿಲ್ ಅಂತಕ್ಕಂಥದ್ದು ಮಂಡಿಸಲಾಯಿತು. ಭಾರತೀಯ ಜಡ್ಜ್ಗಳು ಬ್ರಿಟಿಷ್ ಖೈದಿಗಳನ್ನು ವಿಚಾರಿಸುವ ಅಧಿಕಾರ ನೀಡಿದ್ದನ್ನು ಇದನ್ನು ವೈಸ್ರಾಯನ ಸಲಹೆಗಾರನಾಗಿರ್ತಕ್ಕಂಥ ಇಲ್ಬರ್ಟ್ ಅಂತಕ್ಕಂಥವನು ಈ ಬಿಲ್ಲನ್ನು ಜಾರಿಗೆ ತಂದನು. ಆದರೆ ಬ್ರಿಟಿಷರು ಪ್ರತಿಭಟಿಸಿ ಈ ಬಿಲ್ ಅಂತಕ್ಕಂಥದ್ದನ್ನು ವಾಪಸ್ ಪಡೆಯುವಂತೆ ಒತ್ತಾಯ ಮಾಡಿ ಯಶಸ್ಸನ್ನು ಕೂಡ ಗಳಿಸ್ತಾರೆ. ಇದರಿಂದ ಭಾರತೀಯ ಜಡ್ಜ್ಗಳು ಹೊರಗುಳಿದರು. ಅಂದರೆ ಭಾರತೀಯ ಜಡ್ಜ್ಗಳು ಬ್ರಿಟಿಷ್ ಖೈದಿಗಳನ್ನು ವಿಚಾರಣೆ ಮಾಡುವ ಅಂತಿಲ್ಲ ಅಂತಕ್ಕಂಥ ಒಂದು ಕಾನೂನು ಮತ್ತೆ ಮುಂದುವರಿತು. ಆದರೆ ಯುರೋಪ್ ಜಡ್ಜ್ಗಳಿಗೆ ವಿಚಾರಣೆ ಮಾಡುವಂತೆ ಕಾಯ್ದೆಗೆ ತಿದ್ದುಪಡಿ ತಂದರು. ಇದು ಬ್ರಿಟಿಷರ ವರ್ಣಭೇದ ನೀತಿಯ ರಾಕ್ಷಸ ರೂಪವಾಗಿದ್ದು ಭಾರತೀಯರಿಗೆ ಮಾಡಿದ ಪರಮ ಅನ್ಯಾಯವಾಗಿತ್ತು ಅಂತಕ್ಕಂಥದ್ದು. ಬ್ರಿಟಿಷರು ಪ್ರಬಲವಾದಂಥ ಪ್ರತಿಭಟನೆಯನ್ನು ಮಾಡಿ ಇಲ್ಬರ್ಟ್ ಬಿಲ್ಲನ್ನು ವಾಪಸ್ ಹಿಂತೆಗೆದುಕೊಳ್ಳುವಂತೆ ಮಾಡಿರುವುದು ಭಾರತೀಯರಲ್ಲೂ ಕೂಡ ಪ್ರಭಾವ ಬೀರುತ್ತೆ. ಅಂದರೆ ತಾವು ಸಹ ತಮ್ಮ ದುಷ್ಟ ಕಾನೂನುಗಳ ವಿರುದ್ಧ ಪ್ರಬಲವಾಗಿ ಪ್ರತಿಭಟನೆಯನ್ನು ಮಾಡಿ ಅವರನ್ನು ಮಣಿಸ್ಬೋದು ಅಂತಕ್ಕಂಥ ಮನೋಭಾವನೆಯನ್ನು ಬೆಳೆಸಿದವು ಅಂತಕ್ಕಂಥದ್ದು. ಹೀಗೆ ನಾವು ಸುಮಾರು 11 ಪ್ರಮುಖ ಅಂಶಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೂ ಉಳಿದಂತಹ ಅಂಶಗಳು ಭಾರತದ ರಾಷ್ಟ್ರೀಯತೆಗೆ ಉದಯ ಆಗಲಿಕ್ಕೆ ಇನ್ನೂ ಅನೇಕ ಅಂಶಗಳಿದ್ದಾವೆ. ಅವುಗಳನ್ನು ನಾವು ಈ ಮುಂದಿನ ಒಂದು ಅವಧಿಯಲ್ಲಿ 3ನೇ ಒಂದು ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಧನ್ಯವಾದಗಳು.